ಕೇವಲ 24 ದಿನಗಳಲ್ಲಿ ಒಂದು ಬ್ಯಾಚ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು ಬ್ಯಾಚ್ ಮುಖಾಂತರ ಅಂದರೆ ಒಂದು ತಿಂಗಳ ಮಂತ್ಲಿ ಸ್ಯಾಲರಿಗಿಂತಲೂ ಅಧಿಕವಾಗಿ ಇಲ್ಲಿ ಹೆಚ್ಚಿನ ಒಂದು ಸಂಪಾದನೆ ಮಾಡ್ಬೋದು. ನಾವಿವತ್ತು ತಿಳಿಸ್ಕೊಡ್ತಾ ಇರತಕ್ಕಂಥ ಕೃಷಿ ರೇಷ್ಮೆ ಕೃಷಿ. ಸೊ ರೇಷ್ಮೆ ಕೃಷಿ ಬಯಲು ಸೀಮೆ ಅಂತ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಿನದಾಗಿ ರಾಮನಗರ ಮತ್ತು ಶಿಡ್ಲಘಟ್ಟ ಭಾಗದಲ್ಲಿ ಅತಿ ಹೆಚ್ಚಿನ ಒಂದು ರೇಷ್ಮೆಯನ್ನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ 24 ದಿನಗಳಲ್ಲಿ ಒಂದು ಬ್ಯಾಚ್ ಕಂಪ್ಲೀಟ್ ಆಗ್ತಾ ಇರ್ತಕ್ಕಂಥದ್ದು. ಒಂದು ಬ್ಯಾಚ್ ಕಂಪ್ಲೀಟ್ ಆಗಬೇಕಾದ್ರೆ ಅಂದರೆ ಒಂದು ಉದಾಹರಣೆ ಅಂತ ತಗೊಳ್ಳೋದಾದ್ರೆ 100 ಮಟ್ಟ ರೇಷ್ಮೆ ಹುಳುಗಳನ್ನು ನಾವು ಸಾಕ್ತೀವಿ ಅನ್ನೋದಾದ್ರೆ 1 ಎಕರೆ ಜಮೀನಿದ್ರೆ ಸಾಕು, ನಾವು 2 ಬ್ಯಾಚನ್ನು ಮಾಡ್ಕೊಳ್ಬೋದು. ಅದರಲ್ಲಿ 2 ಬ್ಯಾಚನ್ನು ಮಾಡಿಕೊಂಡು ಪ್ರತಿ 2 ತಿಂಗಳಿಗೊಮ್ಮೆ ಒಂದು ಬಾರಿ ಕಟಾವಿಗೆ ಬರುತ್ತೆ. ಅಂದರೆ ವಾರ್ಷಿಕವಾಗಿ 5 ರಿಂದ 6 ಬಾರಿ ಕಟಾವಿಗೆ ಬರ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾತ್ರ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆಮೇಲೆ 30% ಮಾತ್ರ ಇಲ್ಲಿ ನಮಗೆ ಖರ್ಚು ಬರುತ್ತೆ. ಇನ್ನು ಉಳಿದಂತೆ 70% ನಮಗೆ ಇಲ್ಲಿ ಪ್ರಾಫಿಟ್ ಬರುತ್ತೆ. ಸೊ ಒಂದು ತಿಂಗಳ ಸ್ಯಾಲ್ರಿ 30 ದಿನವನ್ನು ನಾವು ಕೆಲಸ ಕಂಪ್ಲೀಟ್ ಮಾಡಿದಾಗ ಮಾತ್ರ ಬರುತ್ತೆ. ಆದರೆ ಇಲ್ಲಿ ಕೇವಲ 23 ರಿಂದ 24 ದಿನ ಅಥವಾ ಮ್ಯಾಕ್ಸಿಮಮ್ ಅಂದರೆ ಮಳೆಗಾಲ ಚಳಿಗಾಲದಲ್ಲಿ 25 ದಿನಕ್ಕೆ ಒಂದು ಬ್ಯಾಚ್ ಕಂಪ್ಲೀಟ್ ಆಗ್ತಕ್ಕಂಥದ್ದು. ಒಂದು 100 ಮೊಟ್ಟೆ ನಾವು ಸಾಕ್ತೀವಿ ಅನ್ನೋದಾದರೆ ಖರ್ಚು ವೆಚ್ಚಗಳನ್ನೆಲ್ಲ ತೆಗೆದು ಇವತ್ತಿನ ಒಂದು ಅಪ್ರಾಕ್ಸಿಮೇಟ್ ಒಂದು ಬೆಲೆಯನ್ನು ನಾವು ನೋಡಿದಾಗ ಕನಿಷ್ಠ ಅದು ನಮಗೆ ಒಂದು ಕೆಜಿಗೆ 500 ರೂಪಾಯಿ ಸಿಗುತ್ತೆ. ಒಂದು 100 ಮೊಟ್ಟೆಗೆ 120 ಕೆಜಿ ನಾವು ಬೆಳ್ಕೊಂಡ್ರೆ ನಮಗೆ ಎಷ್ಟಾಗುತ್ತೆ? 70,000 ರೂಪಾಯಿ ಅಮೌಂಟ್ ಆಗುತ್ತೆ. ಸೊ 20,000 ಖರ್ಚು ಹೋದ್ರೆ ನಮಗೆ ಪ್ರಾಫಿಟ್ 50,000 ಮೋಸ ಇಲ್ಲ. ಸೊ ಪ್ರತಿ ಬ್ಯಾಚ್ ಹೀಗೆ ಆಗೋದಿಲ್ಲ, ವೇರಿಯೇಷನ್ ಆಗುತ್ತೆ. ಒಂದು 10 ಬ್ಯಾಚ್ಗೆ ಹಬ್ಬ ಅಂದರೆ 1 ಅಥವಾ 2 ಬ್ಯಾಚ್ ಸಮಸ್ಯೆ ಆಗಬಹುದು. ನುಡಿದಂತೆ 8 ಬ್ಯಾಚ್ಗೆ ಸಮಸ್ಯೆ ಇಲ್ಲ. ಸಾಕಷ್ಟು ಜನ ರೈತರನ್ನು ನಾವು ಭೇಟಿ ಮಾಡಿದ್ದೀವಿ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ನಾವು ನೋಡಿದ್ರಲ್ವಾ, ಖರ್ಚು ವೆಚ್ಚಗಳನ್ನೆಲ್ಲ ತೆಗೆದ್ರು ನಮಗೆ 40 ರಿಂದ 50,000ಕ್ಕೆ ಮೋಸ ಇಲ್ಲ. ಇಬ್ಬರಿದ್ರೆ ಸಾಕು, ಒಬ್ಬ ಮನೆಯಲ್ಲಿ ಇಬ್ಬರಿದ್ರೆ ಸಾಕು, ಇದನ್ನು ಮೇಂಟೈನ್ ಮಾಡ್ಬೋದು. ಇದರ ಜೊತೆಗೆ ಕುರಿ ಸಾಕಾಣಿಕೆ, ಹೈನುಗಾರಿಕೆಯನ್ನು ಮಾಡಿಕೊಂಡಾಗ ಒಂದಷ್ಟು ಆರ್ಥಿಕವಾಗಿ ಒಂದು ಕುಟುಂಬವನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಯಾವುದೇ ರೀತಿ ಒಂದು ಸಮಸ್ಯೆ ಆಗೋದಿಲ್ಲ. ಬಯಲು ಸೀಮೆಯ ಬಹುತೇಕ ಮಂದಿ ಇವತ್ತು ಈ ಒಂದು ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನೇ ನಂಬಿಕೊಂಡು ಸಾಕಷ್ಟು ಜನ ಜೀವನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ರೀಲರ್ಗಳಿರ್ಬೋದು, ರೇಷ್ಮೆ ವ್ಯಾಪಾರ ಮಾಡ್ತಕ್ಕಂಥದ್ದು ಇರ್ಬೋದು, ರೇಷ್ಮೆ ಸೀರೆ ನೇಯುವಂಥವ್ರು ಇರ್ಬೋದು, ಅಥವಾ ರೈತರು ಇರ್ಬೋದು, ಆ ರೇಷ್ಮೆಯ ಒಂದು ಕೂಲಿ ಕಾರ್ಮಿಕರು ಏನು ಮಾಡ್ತಾರೆ ಅದು ಇರ್ಬೋದು. ಸಿಕ್ಕಾಪಟ್ಟೆ ಇದರ ಇದರಿಂದ ಸೊ ಒಂದು ಜೀವನ ಶೈಲಿ ಇದರಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಂದು ಸರ್ಕಲ್ ಟೈಪ್ ಅಂತ ನಾವು ಕರಿಬೋದು. ಸೊ ಇವತ್ತಿನ ಈ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಸೊ ನಿಮ್ಗೇನು ಅನಿಸುತ್ತೆ ಈ ಒಂದು ಕೃಷಿ ಬಗ್ಗೆ? ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.